ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಂದ ಸಂಸ್ಥಾಪಿತಗೊಂಡ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ವೀರ ಸಂಹಾಸನ ತಪೋಭೂಮಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಹಾಗೂ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಮಹಾರಥೋತ್ಸವ ಮಾರ್ಚ್ 3ರಂದು ಸಂಭ್ರಮದಿಂದ ಜರುಗುತ್ತಿದೆ. ಧರ್ಮಭೂಮಿ ಯೋಗಭೂಮಿ ಭಾರತ ಧರ್ಮ ದರ್ಶನಗಳ ಅಪೂರ್ವ ಸಂಗಮ, ಸಂಸ್ಕೃತಿ ಸಂಸ್ಕಾರಗಳ ತಾಣ, ಆಚಾರ್ಯರ ಋಷಿಮುನಿಗಳ ಮತ್ತು ಸಂತ ಮಹಂತರ ಸಮೃದ್ಧಿಯ ನಾಡಿದು. ಧರ್ಮ ಹಲವು, ಆಚರಣೆಗಳೂ ಹಲವು, ಆದರೆ ಎಲ್ಲರ ಕೊನೆಯ ಗುರಿ ಮಾನವ ಕಲ್ಯಾಣ. ದ್ವೈತಕ್ಕೆ ಮಧ್ವಾಚಾರ್ಯರು, ಅದ್ವೈತಕ್ಕೆ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತಕ್ಕೆ ರಾಮಾನುಜಾಚಾರ್ಯರು ಮೂಲವಾಗಿರುವಂತೆ ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಪಂಚಾಚಾರ್ಯರು ಮೊದಲಿಗರಾಗಿದ್ದಾರೆ. ವೀರಶೈವ ಪರಂಪರೆಯ ಪಂಚಾಚಾರ್ಯರಲ್ಲಿ ಅಗ್ರಜರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಸಮಷ್ಟಿ ಪ್ರಜ್ಞೆಯ ಅದ್ಭುತ ಧರ್ಮ ಸಿದ್ಧಾಂತವನ್ನು ಸಂಸ್ಥಾಪಿಸಿ ಜನಮನದ ಕೊಳೆ ಕಳೆದು ಶಿವಜ್ಞಾನದ ಬೆಳಕು ಬೀರಿದರು. ಪರಶಿವನ ಸದ್ಯೋಜಾತ ಮುಖದಿಂದ ಕುಲ್ಯಪಾಕ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ ಅವತರಿಸಿದರು. ರಾಷ್ಟ್ರಕೂಟರಿಗೆ, ಚಾಲುಕ್ಯರಿಗೆ, ಕಾಕತೀಯ ರಾಜರಿಗೆ ಕುಲ್ಯಪಾಕ ಶ್ರೀ ಸ್ವಯಂಭೂ ಸೋಮೇಶ್ವರ ಸ್ವಾಮಿ ಆರಾಧ್ಯ ದೈವ ಆಗಿತ್ತೆಂಬುದು ಶಾಸನಗಳಿಂದ ತಿಳಿದುಬರುತ್ತದೆ. ಇದು ಸರ್ವಧರ್ಮಗಳ ಸಮನ್ವಯ, ಶಾಂತಿ, ಸಮೃದ್ಧಿಯ ತಾಣವಾಗಿತ್ತು. ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲು ಬಯಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವೃತ್ತಿಪ್ರಧಾನ 18 ಮಠಗಳನ್ನು ಕಟ್ಟಿದರು. ಇಂದಿಗೂ ಅಲ್ಲಿ ಆ ಕುರುಹಗಳನ್ನು ಕಾಣಬಹುದು. ಧಾರ್ಮಿಕ ಮತ್ತು ಸಾಮಾಜಿಕ ಸತ್ಕ್ರಾಂತಿಯ ಭದ್ರ ಬುನಾದಿ ಹಾಕಿದ್ದರೆಂಬುದು ಅಲ್ಲಿಯ ಪ್ರಾಚೀನ ಸ್ಮಾರಕ ಮತ್ತು ಶಾಸನಗಳಿಂದ ತಿಳಿದುಬರುತ್ತದೆ. ವೀರಶೈವ ಧರ್ಮದ ಅಧ್ಯಾತ್ಮ ಸಂಪತ್ತು ಅಮೂಲ್ಯ, ಅಪೂರ್ವವಾದುದು. ಜಾತಿಯ ಜಂಜಡಗಳನ್ನು ಮೀರಿ ಭಾವೈಕ್ಯತೆ ಮತ್ತು ಸಾಮರಸ್ಯ ಬೆಳೆದು ಬಲಗೊಳ್ಳಲು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಶ್ರಮಿಸಿದ್ದನ್ನು ಕಾಣಬಹುದು. ಸಂಸ್ಕೃತಿಯೇ ಧರ್ಮದ ಬುನಾದಿ, ಸತ್ವ ಪರಂಪರೆಯೇ ಧರ್ಮದ ಜೀವನಾಡಿ. ಮನುಷ್ಯನ ಹೃದಯ ರಸಬತ್ತಿ ಬಾಡದಂತೆ ಮಾನವೀಯತೆಯ ಆದರ್ಶ ಮೌಲ್ಯಗಳನ್ನು ಬೆಳೆಸಲು ಶ್ರಮಿಸಿದ್ದಾರೆ. ಶಾಂತಿ, ಸಮೃದ್ಧಿ, ಸಾಮರಸ್ಯದ ತೋಟ ನಿರ್ಮಿಸಲು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಅಹರ್ನಿಶಿ ಶ್ರಮಿಸಿದರೆಂಬ ಸತ್ಯವನ್ನು ಮನಗಾಣಬೇಕು. ಇಂದಿನ ಕೊಲ್ಲನಪಾಕವೇ ಆಗಿದೆ. ಮಲಯಾಚಲದಲ್ಲಿ ತಪನಿರತ ಅಗಸ್ತ್ಯರಿಗೆ ಶಿವಾದ್ವೈತ ಸಿದ್ಧಾಂತದ 101 ಸ್ಥಳಗಳನ್ನು ಬೋಧಿಸಿದರು. ಜೀವ ಶಿವನಾಗುವ, ಅಂಗಲಿಂಗವಾಗುವ, ನರ ಹರನಾಗುವ, ಮಾನವ ಮಹಾದೇವನಾಗುವ ಅಪೂರ್ವ ಸಿದ್ಧಾಂತವೇ ಷಟ್ಸ್ಥಲ ಸಿದ್ಧಾಂತವಾಗಿದೆ. ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲಗಳು 101 ಸ್ಥಳಗಳಲ್ಲಿ ಸಮರಸಗೊಂಡಿದ್ದನ್ನು ಕಾಣಬಹುದು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನೊಂದು ಬೆಂದವರ ಧ್ವನಿಗೆ ಧ್ವನಿಯಾಗಿ ದುರ್ಬಲರ, ಮಹಿಳೆಯರ, ಬಡವರ ಮತ್ತು ರೈತ ಸಮುದಾಯವನ್ನು ಸಂಕಷ್ಟಗಳಿಂದ ಮುಕ್ತಗೊಳಿಸಲು ದುಡಿದರು. ವಿಜ್ಞಾನಿಯ ಬುದ್ಧಿ, ತತ್ವಜ್ಞಾನಿಯ ಶುದ್ಧ ಮನಸ್ಸು, ಕವಿ ಹೃದಯದ ಸಂಪತ್ತು ಬೆಳೆಸುವುದೇ ಅವರ ಗುರಿಯಾಗಿತ್ತು. ಸತ್ಯ ಧರ್ಮಗಳ ಸಂಕಷ್ಟ ಕಾಲದಲ್ಲಿ ಅವರು ಕೊಟ್ಟ ಉದಾತ್ತ ತತ್ವ ಸಿದ್ಧಾಂತಗಳು ಸಕಲರ ಬಾಳಿಗೆ ಬೆಳಕು ತೋರಬಲ್ಲವು. ಧರ್ಮದ ಸತ್ಫಲ ಬಯಸುವ ಮನುಷ್ಯ ಧರ್ಮಾಚರಣೆ ಮಾಡುವ ಅವಶ್ಯಕತೆ ಇದೆ. ಆರೋಗ್ಯ ಬಯಸುವ ಮನುಷ್ಯ ಆರೋಗ್ಯ ಪಾಲನೆಯ ನಿಯಮಗಳನ್ನು ಪರಿಪಾಲಿಸುವ ಅಗತ್ಯವಿದೆ. ಜಾತಿಗಳ ಸಂಘರ್ಷದಿಂದ ಶಾಂತಿ, ಸಾಮರಸ್ಯ, ಸೌಹಾರ್ದತೆ ಕಾಣಲು ಸಾಧ್ಯವಾಗುತ್ತಿಲ್ಲ. ಇಂತಹ ಗಾಢಾಂಧಕಾರದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನಿರೂಪಿಸಿದ ಧರ್ಮದ ದಶಸೂತ್ರಗಳು ಎಲ್ಲರಿಗೂ ದಿಕ್ಸೂಚಿಯಾಗಿವೆ. ಕುಲ್ಯಪಾಕ ಶ್ರೀ ಸೋಮೇಶ್ವರ ಮೂಲ ಕ್ಷೇತ್ರ ಹಾಗೂ ಮಲಯಾಚಲ ಪುಣ್ಯ ಪರಿಸರದಲ್ಲಿರುವ ಶ್ರೀಮದ್ ರಂಭಾಪುರಿ ಕ್ಷೇತ್ರವನ್ನು ಇಂದಿನ ಶ್ರೀಮದ್ ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಗಳು ಸರ್ವಾಂಗೀಣ ಪ್ರಗತಿ ಕೈಗೊಂಡು ಅಭಿವೃದ್ಧಿ ಪಡಿಸುತ್ತಿರುವುದು ಹೆಮ್ಮೆಯ ಸಂಗತಿ. 1 ವಾರ ಕಾಲ ಜರುಗಲಿರುವ ಜಯಂತಿ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಪಾಲ್ಗೊಂಡು ಪುನೀತರಾಗೋಣ. ಬನ್ನಿರಿ.